ಕ್ಲಾಸ್ 2 ಪ್ರಕಾರ ಆಯೋಗದ ಸಲಹೆ ಪಡೆಯುವುದು. ಸೆಕ್ಷನ್ 11 ಕ್ಲಾಸ್ 2 ಪ್ರಕಾರ ಆಯೋಗದ ಸಲಹೆ ಪಡೆಯುವುದು ಇದೆ. ನೀವು ಆಯೋಗದ ಸಲಹೆ ಪಡೆದು ಹೊಸದಾಗಿ ಸಮಿತಿ ತೀರ್ಮಾನ ಮಾಡ್ತಾರೋ ಅಥವಾ ತೀರ್ಮಾನ ಮಾಡಿ ಆಯೋಗದ ಸಲಹೆ ಪಡೆಯುವುದು ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಮೇಲೆ ಕನ್ಸಲ್ಟ್ ಮಾಡ್ತೀವಿ ಸರ್. ಹೈಕಮಾಂಡ್ ಆದೇಶ ನಿಮಗೆ ಸ್ಪೆಸಿಫಿಕ್ ಆಗಿ ಉಚಿತವಾಗಿ ಪಡ್ಕೋಬೇಕು ಅಂತ ಹೇಳಿಲ್ಲ. ಉಚಿತವಾಗಿ ಪಡ್ಕೋಬೇಕು ಅಂತ ಹೇಳಿ ಏನಂತ ಹೇಳ್ತಾರೆ, ರಾಜ್ಯ ಸರ್ಕಾರವು 1ನೇ ಉಪ ಪ್ರಕರಣದಲ್ಲಿ ಉಲ್ಲೇಖಿಸಿದ ಪುನರ್ನಿರೀಕ್ಷಣೆಯನ್ನು ಕೈಗೊಳ್ಳುವಾಗ ಆಯೋಗದ ಸಲಹೆಯನ್ನು ಪಡೆಯಬೇಕು. ಸಲಹೆ ಅವ್ರ ಜೊತೆಗೂ ಕೂಡ ಕನ್ಸಲ್ಟ್ ಮಾಡ್ತೀವಿ. ಸರ್, ಈಗ ಹೈಕಮಾಂಡ್ ಸಲಹೆ ಕೊಟ್ಟ ಕಾರಣಕ್ಕೋಸ್ಕರ ನೀವು ಮರುಪರಿಶೀಲನೆ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದಾರೆ ಪ್ರಕಟ ಮಾಡಿದ್ರು. ಈಗ ಆಯೋಗದ ಸಲಹೆನು ಅವರು ಕೂಡ ಕರೆದಿದ್ರು, ಅವ್ರ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ಹಿಂದಿನ ಕಾಂತರಾಜ್ ಆಯೋಗದ ವರದಿ ಅಂದ್ರೆ ನಿರರ್ಥಕ ಸರ್. ಅದು ಕಾಂತರಾಜ್ ಆಯೋಗದ ವರದಿ ಅಂದ್ರೆ ಮೂಲ ಗುಂಪಾಯ್ತು, ಅದನ್ನ ಕೈ ಬಿಟ್ಟು ರದ್ದು ಮಾಡಿದ್ರು. 10 ವರ್ಷ ಮುಗಿದಿದೆ. ಅದಕ್ಕೆ 10 ವರ್ಷ ಆದ್ಮೇಲೆ ಹೊಸದಾಗಿ ಸರ್ವೆ ಮಾಡಬೇಕು ಅಂತ ಹೇಳುತ್ತೆ ಸೆಕ್ಷನ್ 11 ಕ್ಲಾಸ್ 1. ಅದ್ರ ಪ್ರಕಾರ ಮಾಡ್ತೀವಿ. ಸೆಕ್ಷನ್ ಮೊದಲು ನಿಮ್ಗೆ ಗೊತ್ತಿರ್ಲಿಲ್ವಾ? ಅದು 10 ವರ್ಷ ಆದ್ಮೇಲೆ ಮಾಡ್ಬೇಕು ಅಂತೇಳಿ ಸೆಕ್ಷನ್ ಇತ್ತು, ನಿಮ್ಗೆ ಮೊದಲು ಗೊತ್ತಿರ್ಲಿಲ್ವಾ? ಅದು ಹೈಕಮಾಂಡ್ ಹೋಗಿಂದ ಮುಂಚೆ ನಿಮ್ಗೆ ಗೊತ್ತಿಲ್ವಾ? ಅದು ನೀವು ಹೈಕಮಾಂಡ್ ಸಲಹೆ ಕೊಟ್ಮೇಲೆ ಮಾಡೋ ಬದಲು ಮತ್ತೆ ಮಾಡ್ಬೋದಾಯ್ತಲ್ಲ ಇದನ್ನ 10 ವರ್ಷ ಆದ್ಮೇಲೆ ಇದು ಮಾಡ್ಬೇಕು ಅಂತ. ಇವೆಲ್ಲನೂ ನೋಡುದು, ಕಾನೂನುಗಳು ನೋಡುದು, ನೋಡುದು, ಆಮೇಲೆ ಚರ್ಚೆ ಬಂದಾಗ ಇದು ಮೀನು ಎಲ್ಲ ಕರೆದ್ರು ಅವರು ಸಲಹೆ ಕೊಟ್ಟಿದ್ರು. ಕೇಂದ್ರ ಸರ್ಕಾರ ಕೂಡ ಈಗ ಜಾತಿ ಗಣತಿ ಮಾಡ್ತೀನಿ ಅಂತ ಹೇಳಿದೆ. ಇನ್ನೊಂದ್ ಕಡೆಗೆ ಈಗ ನಿಮ್ಮ ರಾಜ್ಯ ಸರ್ಕಾರ ಸರ್ವೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಸರ್. ಈಗಿರುವಂತದ್ದು ಈಗ ಹೊಸ ಹಿಂದುಳಿದ ವರ್ಗಗಳನ್ನ ಗುರುತಿಸೋದಿರಲಿ ಅಥವಾ ಮರುವರ್ಗೀಕರಣ ಮಾಡೋದು ಎಲ್ಲ ಸಂಪೂರ್ಣ ಅಧಿಕಾರನ ಸಂಸತ್ ಕೊಡಲಾಗಿದೆ ಕೇಂದ್ರ ಸರ್ಕಾರದಿಂದ. ಹೀಗಾಗಿ ಈ ನಿಮ್ಮ ಸರ್ವೆ ಜಾತಿ ಗಣತಿ ಕೇಂದ್ರ ಸರ್ಕಾರ ಮಾಡ್ತಾ ಇರುವಂತ ಸಲಗಿಂತ ಹೇಗೆ ಭಿನ್ನವಾಗಿರುತ್ತೆ ಮತ್ತೆ ಅದರ ಇಂಪ್ಲಿಕೇಶನ್ಸ್ ಏನಿರುತ್ತೆ ಸರ್? ಭಿನ್ನವಾಗಿ ಹೇಗಿರುತ್ತದೆ ಅಂತಂದ್ರೆ, ಎಲ್ಲೂ ಕೂಡ ಕೇಂದ್ರ ಸರ್ಕಾರದವರು ಸೋಸಿಯೋ ಎಜುಕೇಶನಲ್ ಸರ್ವೆ ಮಾಡ್ತೀವಿ ಅಂತ ಹೇಳಿಲ್ಲ. ನಮ್ಮ ಕಾಂಗ್ರೆಸ್ ಪಾರ್ಟಿ ಸೋಸಿಯೋ ಎಕನಾಮಿಕ್ಸ್ ಸೋಸಿಯೋ ಎಜುಕೇಶನಲ್ ಸರ್ವೆ ಮಾಡ್ತೀರಾ ಅಂತ ಕೇಳಿದಾಗ ಅದಕ್ಕೆ ಉತ್ತರ ಕೊಡಲಿಲ್ಲ. ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ. ಬಿಕಾಸ್ ದಿಸ್ ಆಕ್ಟ್, ಮಿಡಲ್ ಕ್ಲಾಸ್ ಆಕ್ಟ್ 1995 empowers state government to conduct socio educational survey, take action to give social justice on the basis of the report. Sir, ಮುಂದಿನ ನಿರ್ಣಯಗಳೇನು ಸರ್? ಈಗ ಹೊಸದಾಗಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರೆ ಮುಂದೆ ಏನು, ಯಾವಾಗ, ಏನು? ಅದಕ್ಕೆ ನಾವು 90 ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ಆಯೋಗಕ್ಕೆ 90 days ನಲ್ಲಿ ಮಾಡಿ ಅಂತ ಟೈಪ್ ಕೊಡ್ತೀವಿ. ನಡೀತದೆ. ಅದಕ್ಕೆ ಈಗ ತೆಲಂಗಾಣದವರು 70 ದಿನದಲ್ಲಿ ಮಾಡ್ತಾರೆ. ಪ್ಲಾನಿಂಗ್ ಕಮಿಷನ್ ಥ್ರೂ ಮಾಡಿ, ಪ್ಲಾನಿಂಗ್ ಕಮಿಷನ್ ಥ್ರೂ ಮಾಡಿ. ಯಾವುದು? ತೆಲಂಗಾಣದವರು ಈಗ ನೀವು ಹೇಳಿದ್ರಿ ಸರ್, ಕೇಳಿ, ಒಬ್ಬೊಬ್ರು ಕೇಳ್ರಿ. ಸುಮ್ಮನೆ ನೀವೆಲ್ಲ ಒಟ್ಟಿಗೆ ಮಾತಾಡಿದ್ರಿ, ನಾವು ಅದಾಗೋದಿಲ್ಲ. ನಾವಲ್ಲ 90 ದಿನ ಅಂದ್ರೆ ಯಾವತ್ತಿನಿಂದ 90 ದಿನ ಆಗ್ತದೆ. ಯಾವಾಗ ಇಂಟ್ರೆಸ್ಟ್ ಮಾಡ್ತೀವಿ ಅವತ್ತಿಂದ 90 ದಿನ. ಈಗ ನೀವು ನಿನ್ನೆ ಹೇಳಿದ್ರಿ ಸರ್, ಇನ್ ಪ್ರಿನ್ಸಿಪಲ್ ಮತ್ತೆ ಮನೆ ಕ್ಯಾಬಿನೆಟ್ ರೆಕಮೆಂಡೇಶನ್ಸ್ಗೆ ಅಂತ, ಈ ಕಮಿಷನ್ ರೆಕಮೆಂಡೇಶನ್ಸ್ಗೆ ಈಗ ಕೆಲವು ಕ್ಯಾಟಗರಿ ಎಗೆ ರಿಸರ್ವೇಶನ್ ಜಾಸ್ತಿ ಮಾಡಿ, ಕ್ಯಾಟಗರಿ ಬಿಗೆ ಕಮ್ಮಿ ಮಾಡಿದ್ರು. ಅದರಲ್ಲಿ ನೋಡಪ್ಪ, ಕೇಳಪ್ಪ, ಇಲ್ಲಿ ತಮ್ಮ 10 ವರ್ಷದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತದೆ, ಆರ್ಥಿಕ ಸಾಮಾಜಿಕ ಬದಲಾವಣೆಗಳಾಗ್ತವೆ, ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬದಲಾವಣೆಗಳಾಗ್ತವೆ. ಅದಕ್ಕೋಸ್ಕರವಾಗಿ 10 ವರ್ಷ ಆದಮೇಲೆ
ಆಕ್ಟ್ನಲ್ಲಿ ಬಹಳ ಸ್ಪೆಸಿಫಿಕ್ ಆಗಿ ಹೇಳ್ತದೆ 10 ವರ್ಷ ಆದ್ಮೇಲೆ ಹೊಸದಾಗಿ ಸರ್ವೆ ಮಾಡಬೇಕು. ಸರ್ ರಾಜ್ಯ ಸಚಿವ ಸಂಪುಟ ಹೈಕಮಾಂಡ್ ಸೂಚನೆ ನಂತರ ಈ ಕಾನೂನನ್ನು ಅಧ್ಯಯನ ಮಾಡ್ತಾ ಅಥವಾ ಮೊದಲೇ ಈ ತೀರ್ಮಾನ ಕೇಳೋದ್ರಲ್ಲಿ ನೀವು ಕೇಳ್ತಾ ಇದ್ದೀಯ. ಅವರೇ ಸರ್ ಅವ್ರು ಕೇಳ್ತಾರೆ, ಭಟ್ರ ಕೇಳ್ತಾರೆ. ಕೇಳಪ್ಪ ಬರ್ತದೆ ಹೇಳಯ್ಯ, ಕೇಳಪ್ಪ. ಅವರು ಸಲಹೆ ಕೊಟ್ಟಿದ್ದಾರೆ ಅಷ್ಟೇ, ಅವ್ರು ಹೇಳಿದ ಮೇಲೆಲ್ಲ ಮಾಡಿರೋದು ಕಾನೂನು ರೀತಿಯೇ ಮಾಡಿರೋದು. ಸರ್ ಈಗ ನೀವೇನು ಅಭಿಪ್ರಾಯ ಹೇಳ್ತಿದ್ದೀರಾ? ಈಗ 10 ವರ್ಷ ಹಳೆ ಸರ್ವೆ ಇವೆಲ್ಲ ನೀವೇನು ಅಭಿಪ್ರಾಯ ಹೇಳ್ತಾ ಇದ್ದೀರಾ? ಅವೆಲ್ಲ ಅಭಿಪ್ರಾಯವನ್ನು ಕೂಡ ಈ ಸಮೀಕ್ಷೆ ಮಂಡನೆಗಿಂತ ಮುಂಚೆ ಪ್ರತಿಪಕ್ಷದ ಸದಸ್ಯರು ನಿಮ್ಮ ಸಂಪುಟ ಸಚಿವರು ಅಂತಷ್ಟು ಹೇಳಿದ್ರು. ಅದಾದ್ಮೇಲೆ ಈಗ ತೀರ್ಮಾನ ಆಗಿದ್ದು ಹೈಕಮಾಂಡ್ ಒತ್ತಡಕ್ಕೆ ಏನಾದ್ರು ಮಂಡಿದ್ದೀರಾ? ಇದೇ ಅಭಿಪ್ರಾಯ ಮುಂಚೆ ರಿಪಿಟೇಷನ್ ಕ್ವಶನ್ ಇದು. ನಾವು ಯಾವ ಹೈಕಮಾಂಡ್ ಬಂದಿಲ್ಲ, ಸರ್ಕಾರ ಕಾನೂನು ರೀತಿಯ ಕ್ರಮ ಕಾಲ್ಪನಿಕ ಪ್ರಕರಣವನ್ನು ಡೈವರ್ಟ್ ಮಾಡಲಿಕ್ಕೋಸ್ಕರ ಈ ವಿಷಯವನ್ನು ಮುಂದೆ ತರುವಂತ ಆರೋಪ ಮಾಡ್ತಿದ್ದಾರೆ ಸರ್. ಯಾರು ಬಿಜೆಪಿ ಅವರು ಆರೋಪ ಮಾಡ್ತಾರೆ, ಕಾಲ್ಪನಿಕ ಪ್ರಕರಣ ಡೈವರ್ಟ್ ಮಾಡಲಿಕ್ಕೋಸ್ಕರ ಮಾಡಿದ್ದಾರೆ. ಈಗ ಬಿಜೆಪಿ ಅವರು ಹಿಂಗೂ ಮಾಡ್ತಾರೆ ಹಂಗೂ ಮಾಡ್ತಾರೆ. ಅವ್ರನ್ನ ನಾವು ಬಿಜೆಪಿ ಅವರು ಏನ್ ಆರೋಪ ಮಾಡ್ತಾರೆ ಅದರ ಆಧಾರದ ಮೇಲೆ ಕ್ಯಾಬಿನೆಟ್ ಡಿಸಿಷನ್ ತಗೊಳ್ಳಲ್ಲ. ನಾವು ಡಿಸಿಷನ್ ತಗೊಳ್ಳೋದು ಕಾನೂನಿಗೆ ಅನುಗುಣವಾಗಿ ಡಿಸಿಷನ್. ಈಗ ಇದ್ದಂತ ವರದಿಯಲ್ಲಿ ಒಕ್ಕಲಿಗ ಹಾಗೂ ಲಿಂಗಾಯತರಿಗೆ ಒಂದಷ್ಟು ಆಕ್ಷೇಪ ಇತ್ತು, ಮತ್ತೆ ಮರು ಸರ್ವೆ ಆಗ್ತದೆ. ಅವ್ರಿಗೆ ಯಾವ ರೀತಿ ಭರವಸೆ ಕೊಡ್ತೀರಾ ಸರ್? ಲಿಂಗಾಯತರು ಒಕ್ಕಲಿಗರಿಗೆ ಸಾಕಷ್ಟು ಆಕ್ಷೇಪ ಇತ್ತು, ನಂಬರ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು. ಕ್ವಶನ್ ಅಥವಾ ಲಿಂಗಾಯತ ಕ್ವಶನ್ ಅಥವಾ ಇನ್ಯಾವುದೋ ಬ್ಯಾಕ್ವರ್ಡ್ ಕಮ್ಯುನಿಟಿ ಕ್ವಶನ್ ಚರ್ಚೆ ಆಗಿಲ್ಲ. ಸೆಕ್ಷನ್ 11 ಕ್ಲಾಸ್ 1 ಕ್ಲಾಸ್ 2 ಬರೀ ಒಕ್ಕಲಿಗರು ಲಿಂಗಾಯತರು ಅಷ್ಟೇ ಆತರ ಜಾತಿ, ಅವ್ರ ಒಬ್ಬರೇ ಜಾತಿ ಅಲ್ಲ, ಬೇರೆ ಜಾತಿ ಅದರ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಕೂಡ ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ಸರ್, ಮುಸ್ಲಿಮರಿಗೆ 8% ರೆಕಮೆಂಡ್ ಆಗಿತ್ತು ಇದ್ರಲ್ಲ, ಇದು ಕಾಂತರಾಜ್ ಕಮಿಷನ್ ಅಲ್ಲಿ. ಅದೇನಾಗುತ್ತೆ? 8% ಮುಸ್ಲಿಮರಿಗೆ ರಿಸರ್ವೇಶನ್ ಇಟ್ ವಾಸ್ ಬೇಸ್ಡ್ ಆನ್ ಅಥೆಂಟಿಕ್ ಡೇಟಾ. ಹೊಸ ಜನಸಂಖ್ಯೆ ಹೊಸ ಡೆವಲಪ್ಮೆಂಟ್ ಮತ್ತೆ ಅದನ್ನ ರೀ ಎಕ್ಸಾಮಿನ್ ಮಾಡಬೇಕು. ಹೊಸ ಸರ್ವೆ ಎಷ್ಟು ದುಡ್ಡು ಖರ್ಚಾಗುತ್ತೆ? ಆಕ್ಟ್ ಪ್ರೊವೈಡ್ಸ್, ಆಕ್ಟ್ ಎಂಪವರ್ಸ್. ಈಗ ಸಾಮಾಜಿಕ ನ್ಯಾಯ ಕೊಡಬೇಕಲ್ಲಪ್ಪ, ಸಾಮಾಜಿಕ ನ್ಯಾಯ ಕೊಡಬೇಕಲ್ಲ, ಸರ್ವೆ ಮಾಡ್ಬೇಕಾಗುತ್ತೆ. ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟಂತೆ ಸರ್ವೆ ಬಿಜೆಪಿ ನಾಯಕರು ಟೀಕೆ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮುಂದೆ ಪ್ರಕ್ರಿಯೆಯನ್ನು ತೊಡಗಿಸಿಕೊಂಡಿವೆ. ಒಟ್ಟಾರೆಯಾಗಿ ಇಂಪ್ಲಿಮೆಂಟ್ ಆಗಿಲ್ಲ ಅಂದ್ರೆ ಇದೊಂದು ಅಣಕದಂತೆ ಕಾಣ್ತಾ ಇಲ್ಲ ನಿಮಗೆ. ಈ ಪ್ರಕ್ರಿಯೆ ನಿಮ್ಗೊಂದು ಅಣಕ ಆಯ್ತು ಅಂತ ಅನಿಸ್ತಾ ಇಲ್ವಾ? ಇದು ಅಣಕೆ ಹೆಂಗಾಗ್ತದೆ? ಸೆಕ್ಷನ್ 11 ಹಂಗೆ ಹೇಳ್ತದ? ಸೆಕ್ಷನ್ 11 ಹಂಗೆ ಹೇಳ್ತದ? ಸೆಕ್ಷನ್ 11 of the act is very clear. ತೋರಿಸಿದ ಮೇಲೆ ಆರ್ಥಿಕ ಸಾಮಾಜಿಕ ಸರ್ವೆ ಅದು ವ್ಯಾಲಿಡ್ ಆಗಲ್ಲ. ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಆಗಿರ್ತದೆ, ಅನೇಕ ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ಬೆಳವಣಿಗೆಗಳಾಗಿರ್ತವೆ. ಮತ್ತೆ ಅದೇ
ಬದ್ಧ ಇದ್ದೀರಾ ಸರ್? ಏನು ಪ್ರಣಾಳಿಕೆ ಆಶ್ವಾಸನೆ ಕೊಟ್ಟಿದ್ರಿ. ಎಲ್ಲ ಮಾತಾಡಿದ್ರೆ ಸರ್, ಜನ ಹೇಳಿದ್ರೆ ಯಾಕೆ ಹೇಳಕ್ಕಾಗಲ್ಲ? ವೆರಿ ಸಿಂಪಲ್. ಇದು 10 ವರ್ಷ ಆಗಿದೆ ವರದಿ ತಯಾರಾಗಿ. ಕಾನೂನಿನಲ್ಲೂ ಕೂಡ ಅವಕಾಶ ಇದೆ. 10 ವರ್ಷದ ಮೇಲೆ ಮಾಡಬಾರ್ದು. 10 ವರ್ಷಕ್ಕೆ ಸೋಷಿಯೋ ಎಕನಾಮಿಕ್ ಕಂಡೀಷನ್ಸ್ಗಳು ಚೇಂಜ್ ಆಗಿರ್ತವೆ ಅಂತ ಅದಕ್ಕೋಸ್ಕರವಾಗಿ ಮಾಡಿರ್ತೀವಿ. ಇದು ಮೀನ್ ವೈಲ್ ಹೈಕಮಾಂಡ್ ಅವರು ಕೂಡ ಮಾರ್ಗದರ್ಶನ ಮಾಡಿದ್ದಾರೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ಕ್ಯಾಬಿನೆಟ್ ಅಲ್ಲಿ I do not want to go or react to whatever BJP says. I am not going to react now. Not now. Now. ನಿಮ್ಮ ಮಾತಿನಲ್ಲಿ ಪ್ರಣಾಳಿಕೆ ಪ್ರಕಾರ ಜಾರಿ ಮಾಡ್ತೀರಿ ಅಂತ ಹೇಳ್ತೀರಾ? Hey, Henry, the cabinet took a decision today on the socio-economic survey made by Kantaraj. Subsequently, Mr. Jaiprakash Hegde was appointed by then BJP government and also nominated the members of the commission. In the meanwhile, Mr. Kumaraswamy was a chief minister of the coalition government. Did not receive the report of the Kantaraj, the chairman of the commission. He threatened, as a matter of fact, Mr. Putran Shetty, who was then in charge of the backward class minister. Subsequently, BJP came into power through Operation Kamala. Is it not a fact? Absolutely. It is a fact. Operation Kamala, they also did not receive the report. In 2023, we came to power. Again, the Jaiprakash Hegde came to us and submitted a report. We received the report. Since there was a parliament election, it was delayed. And we received in the 2024 February, but it was after the February there was a parliament election. Since there was a parliament election, we could not take up the discussion in the cabinet. We have issued and it was placed before the cabinet. And we have discussed it in detail.
Meanwhile, High Command called myself and D.K. Shivakumar, Mr. Kharge, our AICC President, Mr. Rahul Gandhi, leader of the opposition in the Parliament, Mr. Venugopal, General Secretary, Organization, Mr. Surjewala, General Secretary in charge of the Karnataka State, they were all present. They suggested the report was ready and prepared in 2015. Already 10 years are over. According to the section 11 class 1 of the Act, Bamboo Class Act 1995, it is very clear that after the 10 years period, a new survey is to be conducted. And we have gone through the section 11 of the class 1. It is very clear. So according, as per the provision of the Act 11 class 1, we have taken a decision in the cabinet. It's an unanimous decision in the cabinet that new survey is to be conducted. Sir, last one question, sir. ಈಗ ನಾನು ಡೆಲ್ಲಿ ಸರ್ ಹಾಗೆ ಡೆಲ್ಲಿದು ಹೇಳ್ಬಿಡಿ. ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಚೇರ್ಮನ್ ಅದು ಇರಲಿ, ಅದಕ್ಕೆ ಹೋಗ್ತಾ ಇರೋದು. ಏನ್ ಹೇಳ್ತಾ ಇದ್ದೆ? New survey is to be conducted, that is the decision taken by the cabinet unanimously. And so far as section class 2 is concerned, the commission is to be consulted. That we are going to consult the commission. Last one question, sir. ಸರ್ ನಿಮ್ಮ ಕಮಿಟ್ಮೆಂಟ್ ಫುಲ್ಫಿಲ್ ಆಗಲಿಲ್ಲ ಅಂತ. One second. ಒಂದು ನಿಮಿಷ ಇರಿ. And ಸರ್ 10 years we are going to give 90 days time to survey afresh and to give the report. ಸರ್ last question, sir. ಸರ್ ನಿಮ್ಗೆ ಸರ್ 170 crores 2024 February after updating the data. ಹಾಗಾದ್ರೆ 2024 ಅಲ್ಲಿ ತಗೋಬೇಕಾಗಿತ್ತು, ವರ್ಷ ಎಲ್ಲ ಆಯ್ತು. 2000 ರಿಪೋರ್ಟ್ It was prepared in 2015. ಸರ್ started ನೀವು ಕಮಿಷನ್ ಮಾಡಿದ್ದು ಮಾಡಿ ಕೆಲಸ ಇಲ್ಲ ಆಗಲೇ ಶುರು ಮಾಡೋದು. ಡೇಟಾ ಫೈನಲೈಸ್ ಆಗಿ 2024 ಇಲ್ಲಪ್ಪ ಅದು ಇಲ್ಲ ಇದು. Sir, what do you want to say? ಎಲ್ರಿ ಇವ್ರು. What do you want to say to the ಕೇಳ್ರಿ ನಿಮ್ಮ ಅದೇ 11/4/2015 it was started and it was completed 30th May 2015. ಎಷ್ಟು ವರ್ಷ ಆಯ್ತಪ್ಪ?
1 month, 1.5 month ಆಯ್ತು. ಎಕ್ಸರ್ಸೈಸ್ ಸರಿ ಕೊಟ್ಟಿದ್ದು 2024 ಕರೆಕ್ಟ್ ಸರ್. ಕಂಪ್ಲೀಟ್ ಮಾಡಿದ್ದು 15 ದಿವಸ. It was prepared in 2015 and they have given the report in 2004, now 2024, and this report was taken for the discussion. What is your comment? What is your comment on So the old BJP's commission reports allegation? just exist. BJP's allegation that election has I do not want to answer any Sir, who is responsible of taxpayers? HK ಪಾಟೀಲ್ರು ನಿಮ್ಮನ್ನು ಸ್ವಾಗತ ಮಾಡಿ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏನು ನಡೀತು ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಕ್ಯಾಬಿನೆಟ್ ಮೀಟಿಂಗು ಹಿಂದುಳಿದ ಜಾತಿಗಳ ಆಯೋಗ ಕುರಿತಕ್ಕಂಥ ಇವತ್ತು ಅಂತಿಮವಾಗಿ ಚರ್ಚೆ ಮಾಡಬೇಕು ಅಂತೇಳಿ ಕ್ಯಾಬಿನೆಟ್ನಲ್ಲಿ ಕಳೆದ ಕ್ಯಾಬಿನೆಟ್ನಲ್ಲಿ ನಾವು ತೀರ್ಮಾನ ಮಾಡಿದ್ದಾರೆ. ಇವತ್ತು ಈ ಒಂದೇ ಸಬ್ಜೆಕ್ಟ್ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ. ಇದು ಸೋಷಿಯೋ ಎಜುಕೇಶನಲ್ ಸರ್ವೆ. ಸುಮಾರು 54 ಮಾನದಂಡಗಳನ್ನು ಇಟ್ಟಿದ್ರು. ಮನೆ ಮನೆಗೆ ಹೋಗಿ ಸರ್ವೆ ಮಾಡಿ ಕೊಟ್ಟಿದ್ದಂಥ ವರದಿ. ಎರಡು 2011 ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ 6,11,00,000 ಜನ ಇದ್ದಾರೆ. ಈ ಜನಸಂಖ್ಯೆ ಈ ಜನಸಂಖ್ಯೆ 2015 ವೇಳೆಗೆ 6,35,00,000 ಅಂತೇಳಿ ಅಂದಾಜು ಮಾಡಿದ್ರು. 6,35,00,000 ಅಂತೇಳಿ ಅಂದಾಜು ಮಾಡಿದ್ರು. ಇದರಲ್ಲಿ ಸರ್ವೆ ಆಗಿದ್ದದ್ದು 5,98,00,000. ಸರ್ವೆ ಪ್ರಾರಂಭ ಆದದ್ದು 11/4/2015. 11/4/2015. ಮುಕ್ತಾಯ ಆದದ್ದು 30/5/2015. ಸುಮಾರು 1,60,000 ಸಿಬ್ಬಂದಿ ಈ ಸೋಷಿಯೋ
ಎಜುಕೇಶನಲ್ ಸರ್ವೆನಲ್ಲಿ ಪಾಲ್ಗೊಂಡು 1,33,000 ಜನ ಉಪಾಧ್ಯಾಯರುಗಳು ಇದರಲ್ಲಿ ಸರ್ವೆ ಕೆಲಸದಲ್ಲಿ ಪಾಲ್ಗೊಂಡು ಹಿಂದೆ ನಾನು ಮುಖ್ಯಮಂತ್ರಿಯಾಗಿರುವಾಗ 2013 ಮುಖ್ಯಮಂತ್ರಿಯಾಗಿರುವಾಗ ವರದಿ ಮತ್ತು ಅದರ ಶಿಫಾರಸುಗಳು ಅಂತಿಮಗೊಂಡಿರುವುದು ಆಮೇಲೆ 2018 ಚುನಾವಣೆಯಲ್ಲಿ ನಮ್ಮ ಪಕ್ಷ ಸೋತು ನಾನು ಮುಖ್ಯಮಂತ್ರಿಗೆ ರಾಜೀನಾಮೆಯನ್ನು ಕೊಟ್ಟೆ. ಆಮೇಲೆ 2018 ಸಮ್ಮಿಶ್ರ ಸರ್ಕಾರ ರಚನೆ ಆಯಿತು. ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಯಾಗಿದ್ದರು. ಹಿಂದುಳಿದ ವರ್ಗಗಳ ಮುಖ್ಯಮಂತ್ರಿ ಅಲ್ಲ ಮಂತ್ರಿ ಪುಟ್ಟರಂಗ ಶೆಟ್ಟಿ ಆ ವೇಳೆಗೆ ಚುನಾವಣೆ ಆಗಿ ಸಮ್ಮಿಶ್ರ ಸರ್ಕಾರ ಹೊರ ವೇಳೆಗೆ ವರದಿ ಪೂರ್ಣಗೊಂಡಿತು. ಪುಟ್ಟರಂಗ ಶೆಟ್ಟಿ ಸಚಿವರು ಅವರು ಅಂದಿನ ಆಯೋಗದ ಅಧ್ಯಕ್ಷರಾಗಿದ್ದಂಥ ಕಾಂತರಾಜ್ ಅವರಿಗೆ ಯಾವ ವರದಿ ಸರ್ವೆ ಕೆಲಸ ಮಾಡಿದ್ರು ಅಧ್ಯಕ್ಷರು ಮತ್ತು ಸದಸ್ಯರು ಪುಟ್ಟರಂಗ ಶೆಟ್ಟಿಯವರನ್ನ ಅಪ್ರೋಚ್ ಮಾಡಿ ವರದಿ ತಗೊಳ್ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಬೇಕು. ಆಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದರು. ಪುಟ್ಟರಂಗ ಶೆಟ್ಟಿಗೆ ವರದಿ ತಗೋಬೇಡ ಅಂತ ಹೇಳಿ ಒತ್ತಾಯ ಆಗಿದ್ದರಿಂದ ಅವರು ತಗೊಳಕ್ಕಾಗಲಿಲ್ಲ. ಆಮೇಲೆ ನಾವು ಮತ್ತೆ 2023 ಮೇ ತಿಂಗಳಲ್ಲಿ ನಾವು ಅಧಿಕಾರಕ್ಕೆ ಬಂದ್ವಿ. ಆಮೇಲೆ ಕಾಂತರಾಜ್ ಅವರು ಅವರ ಅವಧಿ ಮುಗಿದ ಮೇಲೆ ಜಯಪ್ರಕಾಶ್ ಹೆಗ್ಡೆ ಅವರನ್ನ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿದ್ರು ಬಿಜೆಪಿ ಸರ್ಕಾರ. ಮತ್ತೆ ಅವರು ಬಿಜೆಪಿನಲ್ಲೇ ಇದ್ರು. ಸದಸ್ಯರುಗಳು ಕೂಡ ಬಿಜೆಪಿ ಸರ್ಕಾರ ಮಾಡಿದ್ರು. ಆಯೋಗದ ಸದಸ್ಯರುಗಳನ್ನು ಕೂಡ ಬಿಜೆಪಿ ಅವರು ಜಯಪ್ರಕಾಶ್ ಹೆಗ್ಡೆ ಅವರು ಕಾಂತರಾಜ್ ಅವರು ಅಧ್ಯಕ್ಷರಾಗಿದ್ದಾಗ ಏನು ಸರ್ವೆ ಮಾಡಿದ್ರು ಅದರ ದತ್ತಾಂಶಗಳನ್ನು ತಗೊಂಡು ಇವರು ಶಿಫಾರಸನ್ನ ಮಾಡುವುದು. ಜಯಪ್ರಕಾಶ್ ಹೆಗ್ಡೆ ಅವರು ಶಿಫಾರಸುಗಳನ್ನು ಮಾಡುವುದು. ಶಿಫಾರಸುಗಳು ಮಾಡಿ ಸರ್ಕಾರಕ್ಕೆ ಇಪ್ಪತ್ತು 29/2/2024 ಸಲ್ಲಿಕೆ ಮಾಡಿರ್ತಾರೆ. ಕಾಂತರಾಜ್ ಇದ್ರು. ಆಗ ಚೇರ್ಮನ್ ಆಗಿದ್ದವರು ಜಯಪ್ರಕಾಶ್ ಹೆಗ್ಡೆ ಅವರು, ಮಾಜಿ ಸಚಿವರು ಮತ್ತು ಆಯೋಗದ ಅಧ್ಯಕ್ಷರು.
ಕಾಂತರಾಜು ಅವರ ವರದಿನಲ್ಲಿರ್ತಕ್ಕಂಥ ದತ್ತಾಂಶಗಳ ಆಧಾರದ ಮೇಲೆ ಶಿಫಾರಸುಗಳನ್ನು ಮಾಡಿ ವರದಿಯನ್ನು ಸಲ್ಲಿಸುವುದು ಸರ್ಕಾರಕ್ಕೆ. ಅದು ವರದಿಯನ್ನು ಸಲ್ಲಿಸಿದ ತಾರೀಕು 29/2/2024. 29/2/2024 ಪಾರ್ಲಿಮೆಂಟ್ ಚುನಾವಣೆ ಬಂದದ್ರಿಂದ ನಾವು ವರದಿಯನ್ನ ಚರ್ಚೆ ಮಾಡಲಿಕ್ಕಾಗಲಿಲ್ಲ. ಆಮೇಲೆ ನಾವು ವರದಿ ತಗೊಂಡು ಸರ್ಕಾರ ವರದಿಯನ್ನು ತಗೊಂಡಿದ್ದೀವಿ. ವರದಿ ತಗೊಂಡು 2025ರಲ್ಲಿ ಕ್ಯಾಬಿನೆಟ್ ಮುಂದೆ ಕಳಿಸ್ತೀವಿ. ಕ್ಯಾಬಿನೆಟ್ನಲ್ಲಿ ಮಂತ್ರಿಮಂಡಲದ ಸದಸ್ಯರು ಅವರ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಒಂದು 2-3 ಕ್ಯಾಬಿನೆಟ್ ಮೀಟಿಂಗ್ಗಳಾದವು. ಅಂತಿಮವಾಗಿ ಇವತ್ತು ಈ ವರದಿಯನ್ನ ಅಂತಿಮವಾಗಿ ಚರ್ಚೆ ಮಾಡಿದ್ದೀವಿ. ಯಾಕಂದರೆ ಕ್ಯಾಬಿನೆಟ್ನಲ್ಲಿ ಈಗಾಗಲೇ ಹೇಳೋದಾಗೆ ಇದೊಂದೇ ಸಬ್ಜೆಕ್ಟ್ ಚರ್ಚೆ ಮಾಡಿ ಕ್ಯಾಬಿನೆಟ್ ಒಂದು ತೀರ್ಮಾನಕ್ಕೆ ಬಂದಿದೆ. ಇದು ಮೀನ್ವೈಲ್ ನನಗೆ ಮತ್ತು ಡೆಪ್ಟಿ ಚೀಫ್ ಮಿನಿಸ್ಟರ್ಗೆ ಹೈಕಮಾಂಡ್ ನೋಡ್ತಾರೆ. ಅವರು ನಮಗೆ ಇದು ವರದಿ 10 ವರ್ಷಗಳ ಅವಧಿಯಾಗಿದೆ. ಕಾನೂನು ರೀತಿಯ 10 ವರ್ಷಗಳಾದ್ಮೇಲೆ ಅನೇಕ ಬದಲಾವಣೆಗಳು ಬೆಳವಣಿಗೆಗಳಾಗುತ್ತವೆ ಅಂತೇಳಿ ಅವರು ಸಲಹೆಯನ್ನು ಕೊಟ್ಟರು. ಯಾಕಂದ್ರೆ 2015 2025 10 ವರ್ಷಗಳಾಗ್ತದೆ. ಆ ಸಲಹೆ ಕೊಟ್ಟ ಮೇಲೆ ಅದು 10ನೇ ತಾರೀಕು ಕೊಟ್ಟರು. ಇವತ್ತು 12. ನಾವು ಕಾನೂನು ಕಾನ್ಸ್ಟಿಟ್ಯೂಷನ್ನು ಯಾಕಂದ್ರೆ ಈ ವಿಧೇಯಕ ಇದೆಯಲ್ಲ
ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ತಿದ್ದುಪಡಿ ವಿಧೇಯಕ 2014 ಇದರ ಪ್ರಕಾರ sections 11 of the Act, class 1. Section 11 of the Act, class 1 says, ರಾಜ್ಯ ಸರ್ಕಾರವು ಯಾವುದೇ ಸಮಯದಲ್ಲಿ ಮತ್ತು ಈ ಅಧಿನಿಯಮವು ಜಾರಿಗೆ ಬಂದ ದಿನಾಂಕದಿಂದ ನಾನು ಓದ್ತಾ ಇದ್ದೀನಿ ಸೆಕ್ಷನ್ 11 ಕ್ಲಾಸ್ 1. ರಾಜ್ಯ ಸರ್ಕಾರವು ಯಾವುದೇ ಸಮಯದಲ್ಲಿ ಮತ್ತು ಈ ಅಧಿನಿಯಮವು ಜಾರಿಗೆ ಬಂದ ದಿನಾಂಕದಿಂದ 10 ವರ್ಷಗಳ ಅವಧಿಯು ಮುಕ್ತಾಯವಾದಾಗ ಮತ್ತು ಅದರ ನಂತರ ಬರುವ ಪ್ರತಿ 10 ವರ್ಷಗಳ ಅವಧಿ ಮುಕ್ತಾಯವಾಗುವಾಗ ಹಿಂದುಳಿದ ವರ್ಣ ಉಳಿಯದೇ ಹೋಗಿರುವ ವರ್ಗಗಳನ್ನು ತೆಗೆದುಹಾಕುವ ಅಥವಾ ಹೊಸ ಹಿಂದುಳಿದ ವರ್ಗಗಳನ್ನು ಅಂತ ಪಟ್ಟಿಯಲ್ಲಿ ಸೇರಿಸುವುದನ್ನು ಗಮನದಲ್ಲಿರಿಸಿಕೊಂಡು ಪಟ್ಟಿಗಳನ್ನು ಪುನರ್ನಿರೀಕ್ಷಿಸತಕ್ಕದ್ದು. ಸೊ this provision is very clear. ಆಮೇಲೆ ಸೆಕ್ಷನ್ 2 ಕ್ಲಾಸ್ 2 ನಲ್ಲಿ ರಾಜ್ಯ ಸರ್ಕಾರವು 1ನೇ ಉಪಪ್ರಕರಣದಲ್ಲಿ ಉಲ್ಲೇಖಿಸಿದ ಪುನರ್ನಿರೀಕ್ಷಣೆಯನ್ನು ಕೈಗೊಳ್ಳುವಾಗ ಆಯೋಗದ ಸಲಹೆಯನ್ನು ಪಡೆಯತಕ್ಕದ್ದು. ಮುಂದೆ ಪಡೆಯುತ್ತಿದೆ. ಸೊ 10 ವರ್ಷ ವರದಿ ಆಗಿರೋದ್ರಿಂದ ಮತ್ತೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನ ಕಾನೂನು ರೀತಿಯ ಮಾಡಬೇಕಾಗುತ್ತೆ. ಆರ್ಥಿಕ ಇರೋದಿಲ್ಲ, ಕಾನೂನಿನಲ್ಲಿ ಸೋಶಿಯೋ ಎಜುಕೇಶನಲ್. ಯಾಕಂತಂದ್ರೆ ನಾವು ಸಾಮಾಜಿಕ ನ್ಯಾಯ ಕೊಡುವಾಗ ನಾವು ಈಗ ಆರ್ಟಿಕಲ್ 14 ನಲ್ಲೂ ಕೂಡ ಅದನ್ನೇ ಹೇಳಿರೋದು, ಆರ್ಟಿಕಲ್ 15, 16 ನಲ್ಲೂ ಕೂಡ ಹೇಳಿರೋದು ಸೋಶಿಯೋ ಎಜುಕೇಶನಲ್. ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಲ್ಲಿ ಹೇಳಿರ್ತಕ್ಕಂಥದ್ದು ಆರ್ಟಿಕಲ್ 14, 15, 16. ಆರ್ಥಿಕ ಅಂಶ 16 ನಲ್ಲಿ ಆರ್ಥಿಕ ಅಂಶ 15 ಅವಾಗ ಆರ್ಥಿಕ ಮಾಡಿದ್ರೆ ಬಿಟ್ರೆ ಅಂತ ಹೇಳ್ತಾರೆ ಸರ್. ಅವಾಗ ಆರ್ಥಿಕ ಅಂತ ಸೇರಿಸಿದ್ರಲ್ಲ, ಈಚೆಗೆ ಸೇರಿಸಿರೋದಪ್ಪ. ಈಗ ಮಾಡಿರೋದು 10% ಕೊಟ್ಟ ಮೇಲೆ ಮಾಡಿರೋದು. EWS ರಿಸರ್ವೇಶನ್ ಇಲ್ಲ. ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂಥ ಸಂವಿಧಾನದ ಇದರಲ್ಲಿ ಆರ್ಟಿಕಲ್ 15, 14, 16 ಎಕನಾಮಿಕ್ ಅಂತ ಇಲ್ಲ. ಓನ್ಲಿ ಸೋಷಿಯಲ್ ಅಂಡ್ ಎಜುಕೇಶನಲ್. ಶೆಡ್ಯೂಲ್ಡ್ ಕಾಸ್ಟ್ಗೆ ಸೋಷಿಯಲ್ ಸ್ಟಿಕ್, ಶೆಡ್ಯೂಲ್ಡ್ ಕಾಸ್ಟ್ ಸೋಷಿಯಲ್ ಸ್ಟಿಕ್, ಬ್ಯಾಕ್ವರ್ಡ್ ಕಾಸ್ಟ್ ಸೋಷಿಯೋ ಎಜುಕೇಶನ್. ಸೊ ಇದನ್ನ ಇದು ಕೂಡ ನಾವು ಅದಕ್ಕೆ ಏನ್ ತೀರ್ಮಾನ ಮಾಡಿದ್ದೀವಿ ಅಂತಂದ್ರೆ, ಮೇಲ್ಕಂಡ ಅಂಶಗಳನ್ನು ಗಮನಿಸಿದ ಸಚಿವ ಸಂಪುಟರು ಈಗ ನಾವು ಆರ್ಟಿಕಲ್ ಆಮೇಲೆ ಸೆಕ್ಷನ್ ಕ್ಲಾಸ್ 1 ಅದನ್ನು ಚರ್ಚೆ ಮಾಡಿದ್ದೀವಿ, ಆಮೇಲೆ ಕ್ಲಾಸ್ 2 ಚರ್ಚೆ ಮಾಡಿದ್ದೀವಿ. ಅದನ್ನು ಮಾಡಿ ಮೇಲ್ಕಂಡ ಅಂಶಗಳನ್ನು ಗಮನಿಸಿದ ಸಚಿವ ಸಂಪುಟವು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಕೈಗೊಂಡು 10 ವರ್ಷಗಳಾಗಿರುವುದರಿಂದ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ
ಅಧಿನಿಯಮ 1995 ಪ್ರಕರಣ 11(1)ರಂತೆ ಅದು ಅಮೆಂಡ್ಮೆಂಟ್ ಆದದ್ದು 2014. ಇದು ಆಕ್ಟ್ ಆದದ್ದು 1995. ಪ್ರಕರಣ 11(1)ರಂತೆ ಮರುಸಮೀಕ್ಷೆ ನಡೆಸಲು ಸಚಿವ ಸಂಪುಟವು ತೀರ್ಮಾನಿಸಿ ಪ್ರಕರಣ 11(2)ರಂತೆ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಲಹೆ ಪಡೆಯಲು ನಿರ್ಧರಿಸಿತು. ಹೌದಪ್ಪ, ಈ ಸರ್ವೆ ಇಲ್ಲ, ಹೊಸ ಸರ್ವೆ. ಕಮಿಷನ್ಗೆ ಚೇರ್ಮನ್ ಇಲ್ವಲ್ಲ ಸರ್? ಹಾ? BC ಕಮಿಷನ್ ಚೇರ್ಮನ್ ಇಲ್ವಲ್ಲ? ಯಾರ್ಯಾರು ಮಾಡಿದ್ರು? ಇದ್ದಾರೆ ನಾಯಕರು ಮಾಡಿದೀವಿ. ಮಧುಸೂದನ ನಾಯ್ಕ್ ಹಿಂದೆ ಅಡ್ವೊಕೇಟ್ ಜನರಲ್ ಆಗಿದ್ರಲ್ಲ, ನಾನು ಮುಖ್ಯಮಂತ್ರಿ ಆಗಿರುವಾಗ ಅಡ್ವೊಕೇಟ್ ಜನರಲ್ ಆಗಿದ್ದರು ಮಧುಸೂದನ ನಾಯ್ಕ್. ಸರ್, ಹಿಂದಿನ ಸಮೀಕ್ಷೆ ತಿರಸ್ಕಾರ ಮಾಡಿಲ್ಲ. ಮಧುಸೂದನ ನಾಯ್ಕ್ ಚೇರ್ಮನ್ ಈಗ ಮೆಂಬರ್ಗಳು ಮಾಡಿಲ್ಲ. ಈಗ ಮೆಂಬರ್ಗಳು ಮಾಡ್ತೀವಿ, ಒಂದು 2-3 ದಿನಗಳಲ್ಲಿ ಮಾಡ್ತೀವಿ. ಅವ್ರ ಜೊತೆ ಕೂಡ ಕನ್ಸಲ್ಟ್ ಮಾಡ್ತೀವಿ. ನೋಡಿ, ಸೆಕ್ಷನ್ 9 ನಲ್ಲಿ ಏನ್ ಹೇಳ್ತಾರೆ? 9(2) ಹಿಂದುಳಿದ ವರ್ಗಗಳಿಗೆ ಸೇರಿದ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳ ಮತ್ತು ಸಮಸ್ಯೆಗಳ ಬಗ್ಗೆ ಸರ್ವೆ ಮಾಡುವುದು ಅಂತ ಹೇಳ್ತಾರೆ. ಸೆಕ್ಷನ್ 9 ಕ್ಲಾಸ್ 2. ಸೆಕ್ಷನ್ 9 ಕ್ಲಾಸ್ 2. ಆಮೇಲೆ ಅದು ಯಾವುದು? ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಅಧಿನಿಯಮ 1995 ತಿದ್ದುಪಡಿ ಆಗಿರೋದು 2014. ಲೈನ್ ಕ್ಲಾಸ್ 3 ನಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಹಿಂದುಳಿದ ವರ್ಗಗಳಿಗಾಗಿರುವ ಅನೇಕ ಕಲ್ಯಾಣ ಕಾರ್ಯಕ್ರಮಗಳ ಅನುಷ್ಠಾನದ ಬಗ್ಗೆ ಮೇಲ್ವಿಚಾರಣೆ ಮಾಡುವುದು. ಸೊ ಇದು ಸೆಕ್ಷನ್ 9 ನಲ್ಲಿ ಹೇಳ್ತಕ್ಕಂಥದ್ದು. ಆ ಸೆಕ್ಷನ್ ನಲ್ಲಿ 9 ಕ್ಲಾಸ್ 1 ನಲ್ಲಿ ಏನ್ ಹೇಳ್ತದೆ? ಡಿಲಿಷನ್